ಏನಾಗಿದ್ದು ಅಂತ ಅನ್ಯಾಯ ಯಾರಿಂದ ಆಗಿದ್ದು ಮತ್ತೆ ಅದನ್ನ ಮಾವ ಅದು ಅವತ್ತು ಸುಭಾಷ್ ಮಾವ ನೀವ್ ಯಾರು ಅಟ್ಟಿಲಿಲ್ದೇ ಇದ್ದಾಗ ಸಾವಿತ್ರಿ ಕೈ ಹಿಡ್ಕೊಂಡು ಮುದ್ದು ಮಾಡಬೇಕು ಅನ್ನಿಸ್ತಾ ಇದೆ ವಿನಂತಿ. ಈಗ ಮಾತ್ರ ನಾನು ದೂರ ತಾಳ್ಬೇಡ. ಹೇಳ್ತಿದ್ದೆ ನನ್ನ ಮನಸ್ಸಾಗಿದ್ದು ಬೆರೆತಿನ ಹೀಗೆ ಹೇಳ್ಕೊಂಡಿದ್ದೀನಿ. ಸುಭಾಷ ನೀನು ಅಂತಮ್ಮ ಇದಕ್ಕೆಲ್ಲ ನವ್ಯ ಅವರೇ ಸಾಕ್ಷಿ. ಅಯ್ಯೋ 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 ವಿನಂತಿ, ಏನೇ ಹೇಳ್ತಾ ಇದೀಯಾ? ಈ ವಿಚಾರ ನಂಗೆ ಗೊತ್ತಿರ್ಲಿಲ್ವಲ್ಲೇ? ಅಯ್ಯೋ 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 ದೇವ್ರೆ, ನನ್ನ ಮಗಳು ಒಂಟಿಯಾಗಿದ್ಲು ಅಂತ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ. ಅಯ್ಯೋ ನನ್ನ ಮಗಳಿಗೆ ನ್ಯಾಯ ಕೊಡ್ಸವ್ರು ಯಾರು ನ್ಯಾಯ ಕೊಡಿಸ್ತಾರೆ? ಅಯ್ಯೋ ಅದಕ್ಕೆ ಏನಕ್ಕೆ ನಿಮ್ಮ ಮಗ ಮಾಡಿರೋ ಕೆಲಸ? ನನ್ನ ಮಗಳಿಗೆ ನ್ಯಾಯ ಕೊಡ್ಸಿ, ದಯವಿಟ್ಟು ನ್ಯಾಯ ಕೊಡ್ಸಿ. ಲೇ ವಿನಂತಿ, ಏನೇ ಹಿಂಗೆ ಹೇಳ್ತಾ ಇದೀಯಾ? ಇನ್ನೂ ಏನಾದ್ರು ವಿಷಯ ಇದ್ರೆ ಎಲ್ಲ ಹೇಳ್ಬಿಡ. ಯಾರು ಸಾಕ್ಷಿ ಇದ್ದಾರೆ ನಿತ್ಕೆ? ಸುಭಾಷ್ ಮಾಮ ನನ್ನ ಜೊತೆ ಹಂಗೆಲ್ಲ ನೋಡ್ಕೋಬೇಕಾದ್ರೆ ನವ್ಯ ಅವರೆಲ್ಲ ನಿಂತ್ಕೊಂಡು ನೋಡಿದ್ದಾರೆ. ಬೇಕಾದ್ರೆ ಅವ್ರನ್ನ ಕೇಳಿ ಮಾವ. ಅಭ್ಯಾ ಇವ್ರು ಹೇಳ್ತಾ ಇರೋದೆಲ್ಲ ನಿಜನೇನವಾ? ಹೌದು, ಆ ಹುಡುಗಿ ಹೇಳ್ತಿರೋದೆಲ್ಲ ಸತ್ಯ. ಅದಕ್ಕೆ ನಾನೇ ಸಾಕ್ಷಿ. ನಾನೇನು ಅವ್ರನ್ನ ಇಷ್ಟಪಟ್ಟು ಮದ್ವೆ ಆಗ್ತಾ ಇದೀನಿ ಅಂತ ಅನ್ಕೊಂಡ. ಆ ನವ್ಯನ್ ಕಂಡ್ರೆ ನನ್ಗೊಂದು ಈಟು ಇಷ್ಟ ಇಲ್ಲ. ಆದ್ರೆ ಒಬ್ಳೆ ಮಗಳು ಬೇಜಾನ್ ಆಸ್ತಿ ಎಲ್ಲ ಅದಲ್ಲ, ಅದಕ್ಕೆ ವಾರಸ್ದಾರ ಆಯ್ತೀನಿ ಅಂತ. ಅಲ್ಲ ಇಂಥ ದೊಡ್ಡ ವಿಷಯನ ನೀನ್ ಮೊದಲೇ ನನಗೆ ಹೇಳ್ಬೇಕಲ್ವೇನವ? ಎಂತ ಅಯೋಗ್ಯ ಲಫಂಗ ಅಂತ ಮೊದಲೇ ಹೇಳಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ವಲ್ಲ. ದೊಡ್ಡಪ್ಪ ನಾನು ತೆಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಏಯ್ ನನಗೆ ಬರ್ತಾರ ಕೋಪಕ್ಕೆ ನೀನಿಲ್ಲ. ಏನೋ ಗೊತ್ತಿಲ್ಲದೆ ತೆಪ್ಪು ಮಾಡ್ಬಿಟ್ಟೆ ದೊಡ್ಡಪ್ಪ, ದಯವಿಟ್ಟು ಕ್ಷಮಿಸಿ. ಯಾವ್ದಾ 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 ಗೊತ್ತಿಲ್ಲದೆ ಮಾಡಿರೋ ನೀನು? ವಂಶದಲ್ಲಿ ಅದ್ ಹೆಂಗ್ಲ ಹುಡ್ತಾ ನೀನು ಪಾಪಿ ಅಯೋಗ್ಯ. ಅಲ್ಲ ಕಡ್ಲ ನಮ್ಮನೆ ಹೆಣ್ಮಗ ಮೇಲೆ ಕೈ ಹಾಕಕ್ಕೆ ಅದ್ ಹೆಂಗ ಮನ್ಸ್ಬಂತು ನಿಂಗೆ? ಲೈ ನಿನ್ನಂತ ಜೀವ ಸೈತೆ ಬಿಟ್ರೆ ಸರಿ ಇರಕಿಲ್ಲ. ಬೇಡ ಬಾಬಾ, ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟವನೆ. ಇದು ಒಂದ್ಸರಿ ಕ್ಷಮಿಸಿ ಬಾಬಾ, ನಿಮ್ ದಮ್ಮಯ್ಯ ಅಂತೀನಿ. ಎಂತ ಅವಿವೇಕಿ, ಎಂತ ಅನಾಗರಿಕ, ಇಂಥ ನಮ್ಮ ವಂಶದಲ್ಲಿ ಹುಟ್ಟವನೆ ಅಂದ್ರೆ ನನಗೆ ನಾಚಿಕೆ ಆಗ್ತದೆ. ಕ್ಷಮಿಸಿಗೌಡ್ರೆ, ನಿಮ್ ತಮ್ಮನ ಮಗ ನಿಮ್ ಮಗನಷ್ಟೇ ಯೋಗ್ಯನಾಗಿರ್ತಾನೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ಮದುವೆಗೆ ಒಪ್ಕೊಂಡೆ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ಆಳ ಬಾವಿ ಕಳೆದ್ರು ಇಂಥ ಯೋಗ್ಯನಿಗೆ ನನ್ನ ಮಗಳನ್ನ ಕೊಡೋದಿಲ್ಲ. ನವ್ಯ ಬಾರ ಹೋಗೋಣ. ಒಂದ್ ನಿಮಿಷ ಪಾಪ, ಈ ಮದ್ವೆ ನಿಲ್ಲಬೇಡ, ಈ ಮದ್ವೆ ನಡಿಬೇಕು. ಏನ್ ಹೇಳ್ತಾ ಇದ್ಯಾ ಮಗಳೇ? ಹೋಗಿ ಹೋಗಿ ಇಂಥ ಅಯೋಗ್ಯನ ಮದುವೆ ಮಾಡ್ಕೊಳ್ಳೋ ಕರ್ಮ ನಿನಗೇನವಾ? ನಿನಗೇನು ತಲೆ ಕೆಟ್ಟಿಲ್ಲ ತಾನೆ? ಇವನೇನು ಎಂತವನು ಅಂತ ಗೊತ್ತಾದ ಮೇಲೂ ಇಂಥ ಮಾತು ಹೇಳ್ತಿದ್ಯಲ್ಲ. ನಾನು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರನ ತಗೊಂಡಿರೋದು. ಹೆಣ್ಣು ನೋಡ್ಕೊಂಡು ಹೋಗಿದ ತಕ್ಷಣನೇ ನಾನು ನಿನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ. ಈ ಜೀವನಕ್ಕೆ ನೀನ್ ಒಬ್ಳು ಸಾಕು, ನಿನ್ನಂತೋಳು ನನ್ನ ಜೀವನಕ್ಕೆ ಬರಕಂತಾನೆ ಆ ದೇವ್ರ ನನ್ ಡಿವೋರ್ಸ್ ಕೊಡ್ತಿದ್ದಾನೆ ಅಂತ ನಾಟಕ ಮಾಡ್ಕೊಂಡು ನನಗೆ ಮೋಸ ಮಾಡಕ್ ಬಂದ ಈ ಅಯೋಗ್ಯನ್ಗೆ ನಾನು ಸುಮ್ಮನೆ ಬಿಡ್ಬೇಕಾ? ಇನ್ನೇನ್ ಮಾಡ್ತೀಯೇ? ಶಿಕ್ಷೆ ಕೊಡ್ತೀನಿ. ಹೆಣ್ಮಕ್ಳು ಲೈಫಲ್ಲಿ ಆಟ ಆಡೋ ಇವನಿಗೆ ಲೈಫ್ ಲಾಂಗ್ ಅನ್ಭವಿಸೋ ಶಿಕ್ಷೆ ಕೊಡ್ತೀನಿ. ಆ ಶಿಕ್ಷೆ ಏನ್ ಗೊತ್ತಾ? ನನ್ನ ಕುತ್ತಿಗೆ ತಾಳಿ ಕಟ್ಟಿ ಲೈಫ್ ಲಾಂಗ್ ನನ್ ಜೊತೆನೆ ಬದುಕಬೇಕು. ಒಂದು ಹೆಣ್ಣನ್ ಶ್ರಮ ಕದಿಯೋ ಕಳ್ತನದ ಬುದ್ಧಿ ಇದೆ. ಅಡ್ಡದಾರಿಯಲ್ಲಿ ದುಡ್ಡು ಮಾಡ್ಬೇಕು ಅನ್ನೋ ದುರಾಸೆ ಇದೆ. ಮಾತಲ್ಲೇ ಮೋಡಿ ಮಾಡಿ ಹೆಣ್ಣು ಮಕ್ಕಳು ಮೋಸ ಮಾಡೋ ದುಷ್ಟ ಬುದ್ಧಿ ಇದೆ. ಹೆಣ್ಣ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋ ಲಫಂಗ ಬುದ್ಧಿ ಇದೆ. ಕಚ್ಚಡ ಬುದ್ಧಿಗಳನ್ನೆಲ್ಲ ದೂರ ಮಾಡಿ ಇವನಿಗೆ ಸರಿಯಾಗಿ ಪಾಠ ಕಲ್ಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ತಾನೆ? ಇವ್ನೇನಾದ್ರೂ ಹೀಗೆ ಬಿಟ್ರೆ 4 ದಿವಸಕ್ಕೆ ಇದನ್ನೆಲ್ಲ ಮರ್ತು ಇನ್ನೊಬ್ಳು ಹುಡುಗಿನ ಹೇಗ್ ಪಟಾಯಿಸೋದು ಅನ್ನೋದು ಪ್ಲಾನ್ ಮಾಡ್ತಿರ್ತಾರೆ. ಇಂಥವ್ರನ್ನ ಬಿಡ್ಬಾರ್ದು. ನಾನೇ ಇವನ್ನ ಮದ್ವೆ ಆಗಿ ಇವನನ್ನ ಸರಿ ದಾರಿಗೆ ತಂದೆಟ್ಟಾಗ್ತೀನಿ. ನೋಡ್ ಮಗಳೇ, ಇದೆಲ್ಲ ನಿನ್ಗೆ ಬೇಕೆ? ಇವ್ನು ಸರಿ ಹೋದ್ರೆಷ್ಟು ಬಿಟ್ರೆಷ್ಟು? ಎತ್ತು ತಾಯಿನೇ ಇವನಿಗೆ ನೆಟ್ಟ ಬುದ್ಧಿ ಕಲಿಸಿಲ್ಲ ಅಂದ್ಮೇಲೆ ನಿನ್ಗೆ ಯಾಕೆ ಹೋಗ್ಬೇಕು? ಬೇಡ ಕಣವ, ಬಾ ಹೋಗೋಣ. ಇಲ್ಲಪ್ಪ, ಇವ್ನು ನನಗ್ ಮೋಸ ಮಾಡಿದಾನೆ ಅಂದ್ರೆ ಇವ್ನ ನಾನು ಸುಮ್ಮನೆ ಹೇಗ್ ಬಿಡ್ಲಿ? ಪ್ರಪಂಚದಲ್ಲಿ ಇವನಷ್ಟು ಸಾಚ ಯಾರು ಇಲ್ಲ ಅನ್ನೋ ತರ ನನ್ನ ಹತ್ರ ಮಾತಾಡಿ ನನ್ನನ್ನೇ ಮೋಸ ಮಾಡಕ್ ನೋಡಿದಾನೆ. ನನ್ನ ಲೈಫಲ್ಲೇ ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಇಂಥವನಿಗೆ ಟಾರ್ಚರ್ ಅಂದ್ರೆ ಏನು ಅಂತ ಗೊತ್ತಾಗ್ಬಾರ್ದ? ಅದನ್ನ ನಾನು ತೋರಿಸ್ತೀನಿ. ಪ್ಲೀಸ್ ಅಪ್ಪ, ಈ ಒಂದು ವಿಷಯದಲ್ಲಿ ದಯವಿಟ್ಟು ನನ್ನ ಹತ್ರ ಏನು ಹೇಳ್ಬೇಡ. ಈ ಮದ್ವೆಗೆ ಸಂಪೂರ್ಣ ಒಪ್ಪಿಗೆ ಕೊಡು. ಅಂಕಲ್, ಇವನನ್ನ ನಾನು ಮದ್ವೆ ಆಗೋದಕ್ಕೆ ನಾನು ರೆಡಿ ಆಗಿದ್ದೀನಿ. ನೋಡವಾ, ಇವನಿಗೆ ಪಾಠ ಕಲಿಸಬೇಕು ಅನ್ನೋ ಹಠದಲ್ಲಿ ನೀನು ಇವನ ಕೈ ತಾಳಿ ಕಟ್ಕೊಂಡ್ರೆ ನಾಳೆಗೆ ಯಾಕೆ ಇವನ ಮದುವೆ ಆದೆ ಅಂತ ಕಣ್ಣೀರು ಸುರಿಸಬೇಕಾಗ್ತದೆ. ಅಂಕಲ್, ಯಾಕಾದ್ರೂ ಇವಳನ್ನ ಮದ್ವೆ ಆದೆ ಅಂತ ಜೀವನ ಪೂರ್ತಿ ಕೊಡಬೇಕು. ಹಾಗೆ ಮಾಡ್ತೀನಿ. ಏನವ, ನನಗೆ ಹೋಗಿ ಕಲೆ ತೋರಿಸ್ಕೊಂಡ್ಬಿಟ್ಟು ನನಗಿಂತ ಜಾಸ್ತಿ ನೀನೇ ನಾಟಕ ಮಾಡ್ಬಿಟ್ಟೆ. ನೋಡೆ, ಏನ್ ಮಾಡ್ತೀವೋ ಗೊತ್ತಿಲ್ಲ. ಈ ಮದ್ವೆ ಮಾತ್ರ ನಿಲ್ಬೇಕು. ಇಲ್ಲಿ ನೋಡಿದ್ರೆ ಮತ್ತೆ ಏನೋ ಫಿಶ್ ತಗೊಂಡದೆ. ಅಲ್ಲ ಕಣೆ, ನಿಂಗೇನೆ ಚೂರು ತಲೆಗೆ ಬುದ್ಧಿನೇ ಇಲ್ಲ. ಯಾರು ಜಗತ್ತಲ್ಲಿ ಈ ತರ ನಿರ್ಧಾರ ತಗೋದು? ನಾನಂತೂ ಯಾರನ್ನೂ ನೋಡಿಲ್ಲ. ಅಲ್ವಾ, ನೀನ್ ಚಂದಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ಯಾ ತಾನೆ? ಇಲ್ಲ ಅಂದ್ರೆ ಮಂತ್ರಿ ಅಟ್ಟಿಲಿ ಹಿಂಗಾಯ್ತು ಹಂಗಾಯ್ತು ಅಂತ ಜನ ಮಾತಾಡ್ಕೊಂಡ್ಬಿಡ್ತಾರೆ ಕಣವ. ಅವ್ನ ಮನೆಯವ್ರನ್ನೇ ನೆಟ್ಕಿಟ್ಕೊಳಕ್ಕಾಗದೆ ಇರೋನು ಇನ್ನು ನಮ್ಗೇನ್ ಮಾಡ್ತಾರೆ ಅಂತ ಜನ ಮಾತಾಡ್ಕೊಂಡ್ಬಿಡ್ತಾರೆ ಕಣವ. ಹೌದು, ಇದೇ ನನ್ನ ಫೈನಲ್ ಡಿಸಿಷನ್. ಸರಿ ಕಣವ, ನಿನ್ನ ನಿರ್ಧಾರಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ. ಏಯ್, ಏನ್ಲ ಇನ್ನ ಮುಖ ನೋಡ್ಕೊಂಡು ನಿಂತಿದ್ದಿ? ಅಣ್ಣ ಹೇಳಿದ್ ಕೇಳಿಸ್ಲಿಲ್ವೇ? ಬಡಿ ಇದೇನವ ಇದು? ಇಟ್ಟೆಲ್ಲ ಆದ್ಮೇಲೂ ಮದ್ವೆ ಆಯ್ತೀನಿ ಅಂತ ಕುಂತವಳೆ. ನೋಡೆ, ಇಲ್ಲಿ ಸಗಣಿ ಐತೆ ನೋಡ್ಕೊಂಡು ಹೋಗು ಅಂದ್ರೆ ಇಲ್ಲ, ನಾ ಅದನ್ನೇ ಮೈಗೆಲ್ಲ ಹಚ್ಕೋತೀನಿ ಅಂದ್ರೆ ಹೆಂಗಾರು ನೋಡ್ಕೊಂಡು ಹಾಳಾಗಿ ಏನಾರ ಆಗಿ ನನ್ಗೇನಾಗಿಬಿಡು. ಮಹಾಲಕ್ಷ್ಮಿ ವಿದ್ಮಹೇ ವಿಷ್ಣು. ಹುಡುಗ ಹುಡುಗಿ ಮಾಂಗಲ್ಯ ಕಟ್ಟೋ ಮುಂಚೆ ಜಾಗ ಬದಲಾಯಿಸ್ಕೊಂಡಿದ್ರು. ತಗೊಳಪ್ಪ ಮಾಂಗಲ್ಯ ತಗೋ. ಈ ತಾಳಿ ಪ್ರೀತಿ ಬಂಧನ ಅಲ್ಲ, ನಿನ್ ಸ್ವತಂತ್ರಕ್ಕೆ ನೀನೇ ಕಟ್ಟಿರೋ ಸರ್ಪಳಿ. ನಾನು ನಿನ್ ಬದುಕಿಗೆ ನೆರಳಾಗಲ್ಲ, ಚಂಡ ಮಾರುತ ಆಗ್ತೀನಿ. ಈ ತಾಳಿ ಕಟ್ಟಿದ ಕ್ಷಣದಿಂದನೇ ನಿನ್ ಖುಷಿ ಅನ್ನೋ ಬಾಗ್ಲು ಮುಚ್ಚೋಗುತ್ತೆ. ಗಟ್ಟಿ ಮೇಳ. ಸಪ್ತಪದಿ ತುಳಿಯೋ ಸಮಯ. ಹುಡುಗ ಹುಡುಗಿ ನಿಂತು ಅದಲ್ ಬದಲ್ ಮಾಡ್ಕೊಳ್ಳಿ. ನೋಡಮ್ಮ, ಒಂದ್ ನಿಮಿಷ ಅಂಕಲ್, ನಾನೊಂದಷ್ಟು ನಿರ್ಧಾರಗಳನ್ನ ಮಾಡಿದ್ದೀನಿ. ಅದನ್ನ ಎಲ್ಲರೂ ಮುಂದೆ ಹೇಳ್ಬೋದಾ? ಧಾರಾಳವಾಗಿ ಹೇಳುವ. ನೀನ್ ಆಯ್ಕೆ ಮಾಡ್ಕೊಂಡ್ರೆ ಬದುಕು ಅಂದ್ಮೇಲೆ ನಿರ್ಧಾರ ತಗೊಳ್ಳೋ ಅಧಿಕಾರ ನಿನಗದೆ. ಥ್ಯಾಂಕ್ಸ್ ಅಂಕಲ್. ಅಮ್ಮ, ಒಂದ್ ನಿಮಿಷ ಬಾ. ಏನಮ್ಮ? ಒಂದ್ ಖಾಲಿ ತಟ್ಟೆ ಎತ್ಕೋ. ಯಾಕೆ? ಎತ್ಕೋ ಅಂತ ಹೇಳನಲ್ಲ. ಅಮ್ಮ, ಇಲ್ಲಿಟ್ಟಿರೋ ದುಡ್ಡು, ಒಡವೆ, ಕಾರ್ಕಿ ಎಲ್ಲಾನು ವಾಪಸ್ ತಗೊಂಡ್ ಹೋಗಿ. ನನಗೋಸ್ಕರ ಮನೆಯಿಂದ ಏನೇನ್ ಕೊಡ್ಬೇಕು ಅಂತ ತಗೊಂಡ್ ಬಂದಿದ್ದೀರೋ ಅದನ್ನ ಯಾವ್ದನ್ನು ಬಿಡ್ಬೇಡಿ, ಎಲ್ಲಾನು ತಗೊಂಡ್ ಹೋಗಿ. ಅಲ್ಲ, ಇದನ್ನೆಲ್ಲ ವರದಕ್ಷಿಣೆ ತಾನೇ ತಂದಿರೋದು, ಇದನ್ನೆಲ್ಲ ಯಾಕೆ ವಾಪಸ್ ತಗೊಂಡ್ ಹೋಗ್ಬೇಕು? ನೋಡಿ,
ನಿಮ್ಮನ್ನ ಏನಂತ ಕರಿಬೇಕು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಲೇಟೆಸ್ಟ್ ಟ್ರೆಂಡ್ ಏನ್ ಗೊತ್ತಾ, ಇವಾಗೆಲ್ಲ ಉಲ್ಟಾ. ವಧು ದಕ್ಷಿಣೆ ಕೊಟ್ಟು ಮದ್ವೆ ಮಾಡ್ಕೊಂಡು ಬರ್ತಿದ್ದಾರೆ. ಏನೋ ಈ ಒಡವೆ, ದುಡ್ಡು, ಕಾರು ಇದೆಲ್ಲದಕ್ಕೂ ನೀನ್ ಆಸೆ ಪಟ್ಟೆ ತಾನೆ, ಅದಕ್ಕೋಸ್ಕರನೇ ತಾನೆ ನೀನ್ ಈ ಮದ್ವೆ ಮಾಡ್ಕೊಂಡಿದ್ದು. ಆದ್ರೆ ಇದ್ಯಾವ್ದು ನಿನಗ್ ಸಿಗೋದಿಲ್ಲ. ಸುಲಭವಾಗಿ ಅಡ್ಡಾರಿಯಿಂದ ದುಡ್ಡು ಸಂಪಾದನೆ ಮಾಡ್ಕೋಬಹುದು ಅಂತ ಅನ್ಕೊಂಡಿರೋ ನಿನಗೆ ಇದೆಲ್ಲ ಸುಲಭವಾಗಿ ಸಿಕ್ಬಿಟ್ರೆ ಇದು ಬೆಲೆ ನಿನಗ್ ಗೊತ್ತಾಗೋದಿಲ್ಲ. ಇದೆಲ್ಲ ಬೇಕು ಅಂತಂದ್ರೆ ನೀನೇ ಕಷ್ಟಪಟ್ಟು ಸಂಪಾದನೆ ಮಾಡಿ ಶೋಕಿ ಮಾಡ್ದಲ್ಲಿ. ಒಂದು ತಾಳಿ ಕಟ್ಟಿ 1 ನಿಮಿಷನೂ ಆಗಿಲ್ಲ, ಆಗ್ಲೇ ನಿಮ್ ಮತ್ತೆ ಹಿಂಗ್ ಗುಣ ಕೊಡ್ತಾವಳೆ ಅಂದ್ರೆ ಮುಂದಕ್ಕೆ ಏನಾಗ್ಬೇಕು? ನೋಡಿ ದಿಟ ಕಣವ, ಈ ನವ್ಯ ಸುಭಾಷನ್ ಜೋಡಿ ನೋಡೋದಕ್ಕಿಂತ ಈಶ್ವರಿಯತ್ತೆ ನವ್ಯನ್ ಜೋಡಿ ನೋಡೋದಕ್ಕೆ ಜಾಸ್ತಿ ಮಜಾ ಕೊಡ್ತದೆ. ಅಂಕಲ್, ನನ್ನ ನಿರ್ಧಾರ ಸರಿ ಇದೆಯಾ? ನಾನು ನಿನ್ನ ಬಗ್ಗೆ ಶಾನೆ ತಪ್ಪಾಗಿ ತಿಳ್ಕೊಂಡಿದ್ದೆ ಕಣವ. ನೀನೆಷ್ಟು ಬುದ್ಧಿವಂತೆ ಅಂತ ಈ ವಿಷಯದಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ಸಂಪತ್ತು, ನಿನ್ನ ಮಗಳು ಹೇಳ್ದಂಗೆ ನಿಮ್ಮ ಮಟ್ಟಿಯಿಂದ ಏನೇನು ತಂದಿದ್ರು ಒಂದನ್ನು ಬಿಡ್ದಂಗೆ ಎಲ್ಲ ವಾಪಸ್ ತಗೊಂಡೋಗ್ಬಿಡಿ.